ಸರ್ ನನ್ನ ಹೆಸರು ಬಾಬು ರೆಡ್ಡಿ ಅಂತ, ಯಲಹಂಕದಲ್ಲೇ ಇರೋದು. ನಂದು ಒಂದು ಬಿಸ್ನೆಸ್ ಇದೆ, ಫಾಸ್ಟ್ ವೀಲ್ಸ್ ಬಾಷ್ ಕಾರ್ ಸರ್ವಿಸ್ ಅಂತ, ಕಾರ್ ಸರ್ವಿಸ್ ಸೆಂಟ್ರು. ತುಂಬ ಫೇಮಸ್ ಇತ್ತು. ಒಂದು ಕೊರೋನಾ ಕೋವಿಡ್ ಆದಮೇಲೆ ನಂದು ಡಿಪ್ರೆಸ್ ಲೈಫ್ ಆಗ್ಬಿಡ್ತು. ಅಂದರೆ ಬಿಸ್ನೆಸ್ ಬಿದ್ದೋಯ್ತು, ಫ್ಯಾಮಿಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯ್ತು, ಎಲ್ಲೆಲ್ಲೋ ಹುಡುಕಾಟ ಮಾಡಿದ್ವಿ. ಅವರು ಇವ್ರನ್ನೆಲ್ಲ ನೋಡಿ ಸುಮಾರು ಲಕ್ಷಗಟ್ಟಲೆ ಕಳ್ಕೊಂಬಿಟ್ವಿ. ಆ ಹೋಮ ಮಾಡು, ಈ ಹೋಮ ಮಾಡು, ಮತ್ತು ಕುಕ್ಕೆಗೆ ಹೋಗು, ಘಾಟಿಗೆ ಹೋಗು, ಎಲ್ಲ ಮಾಡಿ ಮಾಡಿ ಸಾಕಾಗ್ಬಿಟ್ಟು ಡಿಸ್ಟ್ರೆಸ್ ಲೈಫ್ ಆಗ್ಬಿಟ್ಟಿತ್ತು. ನಮ್ಮ ಫ್ರೆಂಡ್ ಒಬ್ಬರು ರೆಕಮೆಂಡ್ ಮಾಡಿದ್ರು, ಯಲಹಂಕದಲ್ಲೇ ಇರೋದು ನಾನು, ನಮ್ಗೆ ಗೊತ್ತಿಲ್ಲ ಗುರುಜಿ ಬಗ್ಗೆ, ನಾವು ಯಾವತ್ತೂ ಟಿ ವಿ ಫಾಲೋ ಮಾಡಿಲ್ಲ, ಈಗ ಮಾಡ್ತಾಯಿದ್ದೀವಿ. ಶ್ರೀನಿವಾಸ್ ಅಂತ ನಮ್ಮ ಫ್ರೆಂಡ್ ಒಬ್ಬರು ರೆಕಮೆಂಡ್ ಮಾಡಿದ್ರು, ಬಾ ಗುರು ನಿನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ನೋಡೋಣ ಅಂದರು. ಗುರುಜಿ ಹತ್ರ ಬಂದ್ವಿ ಸರ್. ನಾನು ಅವತ್ತು ನನ್ನ ಮಕ ಇವತ್ತನ ಒಂಥರ ಕ್ಲಾರಿಟಿ ಆಗಿದೆ, ಅವತ್ತು ನೋಡೋಕ್ಕಾಗಿರಲಿಲ್ಲ, ಅಷ್ಟು ಪ್ರಾಬ್ಲಮಲ್ಲಿದ್ದೆ ನಾನು. 3 ವಿಸಿಟು ಸರ್, ನನ್ನ ಲೈಫೇ ಚೇಂಜ್ ಆಗಿಬಿಟ್ಟಿದೆ. ಇವತ್ತು ಟರ್ನಿಂಗ್ ಪಾಯಿಂಟು ಏನಂದರೆ ನಾನು ಗುರುಜಿ ಹತ್ರ ಬಂದಿದ್ದು. ನಾನು ಗುರುಜಿನ ಒಂದು ಗಾಡ್ ಮೇಡ್ ಮ್ಯಾನ್ ಅಂತ ಹೇಳ್ಬೋದು ಇವತ್ತು. ಆ್ಯಕ್ಚುಲಿ ಹೇಳಬೇಕಾದ್ರೆ ನಮ್ಮ ಲೈಫ್ ಚೇಂಜ್ ಆಯಿತು, ನಮ್ಮ ವರ್ಕಿಂಗ್ ಸ್ಟೈಲ್ ಚೇಂಜ್ ಆಯಿತು. ಈಗ ನನಗೆ ಟೈಮೇ ಇಲ್ಲ ಗುರುಜಿಗೆ ಬರೋಕ್ಕೆ. ಆಲ್ಮೋಸ್ಟು ಒಂದು 2-3 ತಿಂಗಳಾಯಿತು, ಬರೀ 1 ತಿಂಗಳಲ್ಲೇ ನನ್ನ ಲೈಫ್ ಚೇಂಜ್ ಆಗೋಯ್ತು. ಈಗ ತುಂಬ ಚೆನ್ನಾಗಿದ್ದೀನಿ, ಬಿಸ್ನೆಸ್ ಚೆನ್ನಾಗಿದೆ. ಮತ್ತು ನಾನು ಒಂದು 2-3 ಫ್ರೆಂಡ್ಸ್ ರೆಕಮೆಂಡ್ ಮಾಡಿದೆ, ಅವರು ಸ್ವಲ್ಪ ಟಾಪ್ ಪ್ರೊಫೈಲ್, ಅವರು ಪ್ರಾಬ್ಲಮಲ್ಲಿದ್ದರು. ಅವರೆಲ್ಲ ತುಂಬ ಚೆನ್ನಾಗಿದ್ದಾರೆ, ಇವತ್ತು ತುಂಬ ಖುಷಿಯಾಗಿದ್ದಾರೆ. ನಾನು ಇದರಿಂದ ಏನು ಮೂಲಕ ಹೇಳಬೇಕು ಬರ್ತಿದ್ದೀನಿ, ನೀವು ಮೋಸ ಹೋಗಬೇಡಿ. 50 ಲಕ್ಷ ಆಗುತ್ತೆ, 10 ಲಕ್ಷ ಆಗುತ್ತೆ, 1 ಲಕ್ಷ ಆಗುತ್ತೆ, ಈ ಹೋಮ ಮಾಡಿ, ಆ ಪೂಜೆ ಮಾಡಿ, ಈ ಪುನಸ್ಕಾರ ಮಾಡಿ ಅಂತ ಎಲ್ಲೂ ಹೋಗಲೇಬೇಡಿ. ಸಿಂಪಲ್ಲಾಗಿ ಟೆಕ್ನಿಕ್ ಇವರು ಇನ್ನೇ ಸ್ಪಾಟಲ್ಲಿ ತೋರಿಸ್ತಾರೆ. ನಮ್ಮದು ಏನು ನೆಗೆಟಿವ್ ಪಾಯಿಂಟ್ ಇದೆ, ಏನು ಪಾಸಿಟಿವ್ ಪಾಯಿಂಟ್ ಬೇಕಾಗುತ್ತೆ ನೋಡಿ, ಸಿಂಪಲ್ಲಾಗಿ ಹಾಕಿದ್ದೀವಿ. ಬರೀ ಹೇಳೋದು ಒಂದೊಂದು ಬ್ರಾಸ್ಲೆಟ್ಗೆ ಎಷ್ಟೋ ಚೇಂಜ್ ಆಯ್ತು ನನ್ನ ಲೈಫು. ಇವತ್ತು ಅವ್ರನ್ನ ನಾನು ಫಾಲೋ ಮಾಡ್ತಾಯಿದ್ದೀನಿ ಕಂಪ್ಲೀಟಾಗಿ, ವಿತೌಟ್ ಫೇಲ್. ಐ ರೆಕಮೆಂಡ್ ಎವರಿಬಡಿ, ಜಸ್ಟ್ ಗುರುಜಿನ ಫಾಲೋ ಮಾಡಿ. ಪಾಕೆಟ್ ಮನಿ ಇನ್ನೇನು ನಾನು ಲಕ್ಷಾಂತರ ಖರ್ಚು ಮಾಡಿಲ್ಲ, ಒಂದು ಮ್ಯಾಕ್ಸಿಮಮ್ 800-1000 ರೂಪಾಯಿ ಇರ್ಬೋದು ಅಷ್ಟೇ. ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್. ಈಗ ತುಂಬ ಚೆನ್ನಾಗಿದ್ದೀನಿ. ಇದ್ರ ಮುಖಾಂತರ ಗುರುಜಿಗೆ ನಾನು ದೊಡ್ಡ ವಿಶೇಷ ಹೇಳಬೇಕು, ನಮಸ್ಕಾರ ಹೇಳಬೇಕು ಅನ್ಕೋತೀನಿ. ನನ್ನ ಜೀವಮಾನ ಇರೋವರೆಗೂ ಅವ್ರು ನಾನು ಮರೆಯಂಗಿಲ್ಲ. ನಮ್ಮ ಲೈಫ್ ಆ ಥರ ಚೇಂಜ್ ಆಯಿತು. ವಂದನೆಗಳು ವಿತ್ತು ಥ್ಯಾಂಕ್ ಯು. ನಮ್ಮ ಡಾಕ್ಟರ್ ದೀಪಕ್ ಗುರುಜಿ ಅವ್ರನ್ನ ಲೈಫಲ್ಲಿ ನಾವು ಮರೆಯಂಗಿಲ್ಲ. ದಯವಿಟ್ಟು ಅವ್ರ ಕನ್ಸಲ್ಟೇಷನ್ ನೀವು ತೊಗೊಂಡು ನಿಮಗೂ ಒಳ್ಳೆಯದಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೀನಿ. ನಮಸ್ಕಾರ.